ಗುರುಜಿ, ವಿರಾಮಕ್ಕೂ ಮುನ್ನ ನೀವು ಹೇಳ್ತಿದ್ರಿ ಈ ನವರಾತ್ರಿಯಲ್ಲಿ ಪ್ರತಿದಿನವೂ ಒಂದೊಂದು ಪೂಜೆ ವಿಶಿಷ್ಟ, ಅದರಲ್ಲಿ ಮೊದಲಿಗೆ ಕುಮಾರಿ ಪೂಜೆ ಅಂತ ಹೇಳ್ತಿದ್ರಿ. ಯಾವ ವಯಸ್ಸಿನ ವಯೋಮಿತಿ ಮಕ್ಕಳನ್ನ ನಾವು ಕರೆದು ಈ ಪೂಜೆ ಮಾಡಬೇಕು ವಿಧಿವತ್ತಾಗಿ ತಿಳಿಸ್ಕೊಡ್ತೀನಿ ಅಂತಿದ್ರಿ, ಏನ್ ಗುರುಜಿ ಅದು? ನೋಡಿ ವೀಕ್ಷಕರೇ, ಕುಮಾರಿ ಪೂಜೆಯ ಮುಖಾಂತರವಾಗಿ ಅಮ್ಮನವ್ರನ್ನ ಸ್ವಾಗತಿಸಬೇಕು. ತಾಯಿ ತವ್ರ ಮನೆಗೆ ಬರ್ತಾ ಇದ್ದಾಳೆ, ತಾಯಿ ಜಗನ್ಮಾತೆ ತನ್ನ ತವ್ರ ಮನೆಗೆ ಬರ್ತಾ ಇದ್ದಾಳೆ. ಅಮ್ಮ, ನೀನು ತವ್ರ ಮನೆಗೆ ಹೋಗಬೇಕಾದ್ರೆ ಭೂಸ್ಪರ್ಶವನ್ನು ಮಾಡಿರ್ತಕ್ಕಂಥ ನೀನು ನಮ್ಮ ಮನೆಗೆ ಒಂದು ಮಾತು ಬರಬಾರ್ದ? ನವರಾತ್ರಿ 9 ದಿವಸಗಳ ಉತ್ಸವದಲ್ಲಿ ಒಂದು ದಿವಸ ಆದರೂ ಬಾರಮ್ಮ ಅಂತ ಜಾಣ್ಮರಿ ಅಂತ ಕರೆಯೋದು. ಆ ಜಾಣ್ಮರಿ ಅನ್ನೋರು ಯಾರನ್ನು ಕರಿಬೋದು? ಮೂಲ ಸ್ಥಾನದಿಂದ ಪರಿಪೂರ್ಣವಾಗಿರ್ತಕ್ಕಂಥ ಪುಟಾಣಿ ಕನ್ಯೆಯರನ್ನ ಕರಿಬೇಕು. 2 ವರ್ಷದಿಂದ ಹಿಡಿದು 8 ವರ್ಷದೊಳಗೆ ಆ ಮಕ್ಕಳಿರುತ್ತೆ. ಆ ಮಕ್ಕಳನ್ನ ಕರ್ಕೊಂಬರ್ಬೇಕು. ಕರ್ಕೊಂಬಂದು ನಿಮ್ಮ ಮನೆ ಮಕ್ಕಳಲ್ಲ, ಬೇರೆ ಮನೆ ಮಕ್ಕಳನ್ನ. ಏನೇನು ಮಾಡ್ತೀರಾ? ಯಾರು ಮಕ್ಕಳು ಸಿಕ್ಕಿಲ್ಲ ಪಕ್ಕದ ಮನೆ, ನಮ್ಮ ಮನೆ ಕರ್ಕೊಂಬಂದ್ಬಿಡೋಣ ಅಂತ ನಮ್ಮದೇ ಕರ್ಕೊಂಬಂದ್ಬಿಡ್ತಾರೆ. ಹಾಗೆಲ್ಲ ಮಾಡಬಾರ್ದು. ನೆಂಟ್ರ ಮನೆಯದು ಕೂಡ ಕರ್ಕೊಂಬರಬಾರ್ದು. ಬೇರೆ ಮಗು, ಅದು ಚಿಕ್ಕ ಮಗು ಇರಲಿ, ಬಡ ಮಗು ಇರಲಿ, ಸಾಹುಕಾರ ಮಗು ಇರಲಿ, ಯಾವುದೋ ಮಗಲಿ, ಕನ್ಯೆ. ಆ ಕನ್ಯೆಯಲ್ಲಿದ್ದಾಗ ಪುಟಾಣಿಯಾಗಿ ಕುಮಾರಿ ಅಂತ ಕರಿತೀವಿ. ಇದನ್ನು ಕೌಮಾರಿ, ಸಪ್ತಮಾತ್ರಿಕೆ ಜನ್ಮದಲ್ಲಿ ಕೌಮಾರಿ. ಅದಕ್ಕೆ ಕೌಮಾರಿ ದೇವಿನ ಸ್ಮರಣೆ ಮಾಡ್ಕೋಬೇಕಾದ್ರೆ ಬ್ರಾಹ್ಮಿ, ವಾರಾಹಿ, ಕೌಮಾರಿ, ಆ 3ನೇ ಸ್ಥಳದಲ್ಲಿರ್ತಕ್ಕಂಥ ಕೌಮಾರಿ ಭೂಸ್ಪರ್ಶವನ್ನು ಮಾಡಿರ್ತಕ್ಕಂಥ ಗ್ರಾಮ ದೇವತೆ. ಅದಕ್ಕೆ ಪುಟಾಣಿ ಹುಡುಗಿನ ಕರ್ಕೊಂಬರ್ಬೇಕು. ಆ ಹುಡುಗಿಯನ್ನು ಹೂವಿಳಿಯ ನಾವು ದೊಡ್ಡ ಮುತ್ತೈದಿಗೆ ಹೇಗೆ ಮಾಡ್ತೀವಿ ಹಾಗೆ ಚಿಕ್ಕವರಿಗೆ 5 ವಿಧವಾದ ಹಣ್ಣುಗಳನ್ನ ಇಟ್ಕೋಬೇಕು. 2 ವಯಸ್ಸಿಂದ 8 ವಯಸ್ಸು ತೀರಾ ಗಲಾಟೆ ಮಾಡ್ತೀವಿ. ಅವಳಿಗೆ ಒಂದು ಲಂಗಾದಾವಣಿ, ಲಕ್ಷಣವಾಗಿ ಲಂಗಾದಾವಣಿ ಹಾಕಿಸ್ಬೇಕು. ನೀವು ಅಕಸ್ಮಾತ್ ಇಲ್ಲದೆ ಇದ್ದರೆ ಲಂಗಾದಾವಣಿ ಬಟ್ಟೆಗಳನ್ನಾದರೂ ನೀವು ತರಬೇಕು. ಪುಟಾಣಿ ಲಂಗಾದಾವಣಿ ಇರೋ ಬಟ್ಟೆನ ತೊಗೊಂಬರ್ಬೇಕು. ಯಥಾಶಕ್ತಿ ಇದ್ದರೆ ಬಳೆಗಳು, ಪುಟಾಣಿ ಮಕ್ಕಳಿಗೆ ಬಳೆಗಳು, ಅರಿಶಿನ ಕುಂಕುಮ, ನಿಮ್ಮನೇಲೆ ಅರಿಶಿನ ಕುಂಕುಮ ಇದ್ದೇ ಇರುತ್ತೆ. ಈ ಮಕ್ಕಳಿಗೆ ಅಕಸ್ಮಾತ್ ಆದರೆ ಏನು ಮಾಡ್ಬೋದು? ವಿದ್ಯಾಭ್ಯಾಸ ಆಗಿರತಕ್ಕಂಥ ಈ ಮಕ್ಕಳಿಗೆ ಊಟ ಉಪಚಾರ ಆಡ್ತಕ್ಕಂಥ ಆಟ ಸಾಮಾನಾದರೂ ಸರಿ, ಅಥವಾ ವಿದ್ಯಾಭ್ಯಾಸ ಇರತಕ್ಕಂಥ ಮಕ್ಕಳಿಗೆ ಪೆನ್ಸಿಲ್ಲು, ಬುಕ್ಕು ಈ ಥರದ್ದಾದರೂ ಸರಿ, ಆ ಮಕ್ಕಳಿಗೆ ಬೇಕಾಗಿರ್ತಕ್ಕಂಥ ಸಾಮಗ್ರಿಗಳನ್ನ ನೀವು ಕೊಟ್ಟು ಸಂತೋಷಪಡಿಸಿ ಒಂದು 10 ರೂಪಾಯೋ 50 ರೂಪಾಯಿ ಯಥಾಶಕ್ತಿ ಒಂದು 10 ರೂಪಾಯಿ ಕೊಟ್ಟು, ಪಾನಕ ಕೋಸಂಬರಿ ಅಂತೂ ಯಾವ ಕಾಲಕ್ಕೂ ಮರಿಬೇಡಿ. ಅಮ್ಮನವ್ರಿಗೆ ಮಾತ್ರ ಯಾವತ್ತಿದ್ರೂ ಪಾನಕ ಕೋಸಂಬರಿ, ಈ ಪಾನಕ ಕೋಸಂಬರಿ ಕರೆದು ಮಕ್ಕಳಿಗೆ ಕೂಡಿಸಿ ಆ 3 ಜನ ಹೆಣ್ಣು ಮಕ್ಕಳನ್ನ ಕನಿಷ್ಠ ಪಕ್ಷ ಕರಿಬೇಕು. ಏನು ಹೇಳುತ್ತೆ? ಒಂದು ಹೆಣ್ಮಕ್ಳನ್ನ ಕರಿಬಾರ್ದು. ಕುಮಾರಿ ಪೂಜೆನವಾಗಲೂ 3 ಜನ ಕನಿಷ್ಠ ಪಕ್ಷ ಬೇಕು. ಮಹಾಕಾಳಿ, ಮಹಾಲಕ್ಷ್ಮಿ, ಮಹಾಸೌದು ಯಾವತ್ತೂ ಅಷ್ಟೇ 3 ಜನ. ಸ್ಟಾರ್ಟಿಂಗ್ 3 ಜನ ಮಾಡೋದು. ಕೆಲವರು ಯಾರೂ ಸಿಕ್ಕಿಲ್ಲಪ್ಪ, ಒಂದಾದರೂ ಸಿಗೋದಂದ್ರೆ ಸರಿ, ಅದು ಅನಿವಾರ್ಯ ಕಾರಣದಿಂದ ಮಾಡ್ಕೋಬೇಕು ಅಷ್ಟೇ. 3 ಜನ ಹೆಣ್ಮಕ್ಳು ಪುಟಾಣಿಕಾರ ಕರಬೇಕು. ಆ 3 ಜನ ಹೆಣ್ಮಕ್ಳಿಗೆ ಕಳಿಸಿ ಅರಿಶಿನ ಕುಂಕುಮ ನೀವೇನೆ ಚೀನ ಹೀಗೆ ಬಳೆದು ಕಾಲನ್ನ ನೀವು ತೊಳ್ಕೊಳ್ಳಿ. ಅದನ್ನು ಮಕ್ಕಳನ್ನ ಹೀಗೆ ಹೆಣ್ಮಕ್ಳು ಕೂರಿಸಿದ್ರೆ ಗೊತ್ತಾ ಮದುವೆಗೆ, ಹೀಗೆ 2 ಜೋಡಿಸ್ಕೊಂಡು ಅದೇ ಹತ್ರ ಹಾಗೆ ಆ ಕಾಲಿನಲ್ಲಿ ಹೀಗೆ ಎತ್ಕೊಂಡು ಕ್ಲೀನಾಗಿ ಅರಿಶಿನವನ್ನು ಹಚ್ಚಬೇಕು. ಲಕ್ಷಣ ಕಾಲು ಅರಿಶಿನ ಹಚ್ಚಿ ಕಾಲನ್ನು ತೊಳೆದು ಅರಿಶಿನ ಕುಂಕುಮನಿಟ್ಟು. ಇಲ್ಲಿ ಏನು ಮಾಡ್ತಾರೆ ಗೊತ್ತಾ? ಅಯ್ಯೋ ಆ ಮಗು ಕಾಲಿಗೆ ಏನು ಬೀಳೋದಲ್ಲಿ ಅಂತಾರೆ ಕೆಲವರೆಲ್ಲ. ದುರಹಂಕಾರ. ಯಾವತ್ತು ತಿಳ್ಕೊಳ್ಳಿ, ಹಾಗೆಲ್ಲ ಅನ್ಕೋಬಾರ್ದು. ಎಷ್ಟೇ ವಯಸ್ಸಾದ್ರೂ, ಏನೇ ಕಷ್ಟ ಆದರೂ ಈ ಮಕ್ಕಳು ಸಾಕ್ಷಾತ್ ಭಗವಂತನ ಸ್ವರೂಪ ಅಂತೇಳಿ ಏನೂ ಗೊತ್ತಿಲ್ಲದೆ ಇರ್ತಾರೆ ಮುಗ್ಧ ಮಕ್ಕಳು. ಆ ಮಕ್ಕಳಿಗೆ ಅರಿಶಿನ ಕುಂಕುಮ ಹಚ್ಚಿ ಈ ರೀತಿ ಅರಿಶಿನ ಆ ಕುಂಕುಮನ ಇಟ್ಟು, ತದನಂತರ ಇವ್ರಿಗೆ ಬೇಕಾಗಿರೋ ಸಾಮಗ್ರಿಗಳನ್ನು ಕೊಟ್ಟು 5 ವಿಧವಾದ ಹಣ್ಣುಗಳನ್ನ ಕೊಡಬೇಕು. ಯಾವತ್ತು ತಿಳ್ಕೊಳ್ಳಿ, ಹಣ್ಣುಗಳು ಹೇಗೆ ಕೊಡಬೇಕು? ಅಯ್ಯೋ ಗೊತ್ತು ಬಿಡಿ ಗುರುಗಳೇ, ನೀವೇನು ಹೇಳಬೇಡಿ ಅಂತ ಭಾಳ ಜನ ಅಂದಿರ್ತೀರ. ಸಂತೋಷ, ಗೊತ್ತಾಯಿತು. ಹುಳಿ ಹಣ್ಣುಗಳನ್ನ ಕೊಡಕೂಡ್ದು. ಈ ಮಕ್ಕಳಿಗೆ ಆದಷ್ಟು ಸಿಹಿ ಹಣ್ಣುಗಳು ಅಂದರೆ ಸುಮ್ಮನೆ ದೊಡ್ಡ ಹಣ್ಣುಗಳು ಕೊಡಬಾರ್ದು. ಯಾವತ್ತು ತಿಳ್ಕೊಳ್ಳಿ, ವಿದ್ಯಾಭ್ಯಾಸ ಓದೋ ಮಕ್ಕಳಿಗೆ ದಾಳಂಬಿ ಹಣ್ಣು, ಬಾಳೆಹಣ್ಣು, ಈ ಥರದ ಮಕ್ಕಳಿಗೆ 2 ಬಾಳೆಹಣ್ಣು, ಅಕಸ್ಮಾತ್ ಆದರೆ ದಾಳಂಬಿ. ಯಾಕೆಂದರೆ ಪೂರ್ಣ ವಿದ್ಯೆ ಜ್ಞಾನವನ್ನು ಸಂಪಾದನೆ ಮಾಡಿರ್ತಕ್ಕಂಥ ದಾಳಂಬಿ ಹಣ್ಣು. ಹೃದಯಶೀಲ ಅಂದರೆ ಆ ಹೃದಯಕ್ಕೆ ಮಕ್ಕಳಿಗೆ ಯಾವ ಕಾರಣಕ್ಕೂ ಕಚಡ ಬುದ್ಧಿ ಇರಲ್ಲ. ಚಿಕ್ಕ ಮಕ್ಕಳಿಗೆ ಕಚಡ ಬುದ್ಧಿ. ಅದಕ್ಕೆ ಹಾರ್ಟ್ ಶೇಪಲ್ಲಿರೋದು ಓನ್ಲಿ 1 ಪ್ಲ್ಯಾನೆಟ್ಟು, ಓನ್ಲಿ 1 ಹಾರ್ಟು, ಆ ಓನ್ಲಿ 1 ಹಣ್ಣು ಅಂದರೆ ಏನೋ ಫ್ರೂಟು ಯಾವುದೋ ಸಾಕ್ಷಾತ್ತು ಹೃದಯಪೂರ್ವಕವಾಗಿರುತ್ತೆ. ಆ್ಯನ್ ಆ್ಯಪಲ್ ಅ ಡೇ ಕೀಪ್ಸ್ ಡಾಕ್ಟರ್ ಅವೇ. ಅದಕ್ಕೆ ಆ್ಯಪಲ್ಲು, ಸೇಬು ಭಾಳ ಚೆನ್ನಾಗಿ ಆ 3 ವಿಧವಾದ ಹಣ್ಣುಗಳನ್ನ ಇಟ್ಟು ಸ್ಮರಣೆ ಮಾಡಿಕೊಂಡು ಅನುಗ್ರಹವನ್ನು ಪಡೆದು ನೀವು ಹೇಗೆ ನಮಸ್ಕಾರ ಮಾಡ್ಕೋತಾ? ಸುಮ್ಮನೆ ಕೆಳಗೆ ತಲೆ ಬಾಗಿ ನಮಸ್ಕಾರ ಮಾಡಿಕೊಂಡು ಅಕ್ಷತೆಯನ್ನು ಮಕ್ಕಳಿಗೆ ತಲೆ ಮೇಲೆ, ಬೆನ್ನ ಮೇಲೆ, ಕಾಲ ಮೇಲೆ ಹಾಕಿ ನಮಸ್ಕಾರ ಮಾಡ್ಕೋಬೇಕು. ಒಂದು ಹೂನ ಆಲ್ರೆಡಿ ಕೊಟ್ಟಿರಬೇಕು. ನೀವು ನಮಸ್ಕಾರ ಮಾಡಿದ್ಮೇಲೆ ಆ ಹೂವು ಅಕ್ಷತೆ ಮಗು ಕೈಲಿ ಇಸ್ಕೋಬೇಕು. ಇದಕ್ಕೆ ನಿಮ್ಮ ಮಕ್ಕಳನ್ನ, ನಿಮ್ಮ ಯಜಮಾನ್ರನ್ನ, ನಿಮ್ಮಲ್ಲಿರೋರ್ನೆಲ್ಲರೂ ಒಂದು ನಮಸ್ಕಾರ ಮಾಡಿಕೊಂಡು ಎಲ್ಲರಿಗೂ ಹಾಕಮ್ಮ ಅಂತ ಹೇಳಿದ್ರೆ ಪಾಪ ಆ ಮಕ್ಕಳು ಮಾಡುತ್ತವೆ. ಅದಾದ ಮೇಲೆ ಆ ಮಕ್ಕಳನ್ನ ನಮಸ್ಕಾರ ಮಾಡಿದ ಮೇಲೆ ಒಂದು ಕಾಣಿಕೆಯನ್ನು ನೀವು ಕೊಡಬೇಕು. ಕಾಣಿಕೆಯನ್ನು ಕೊಟ್ಟು ಹೋಗಿ ಬನ್ನಿ ಅಂತ ಹೇಳಿ ನಮಸ್ಕಾರ ಮಾಡ್ಕೊಂಡು ಕಳಿಸಿದಾಗ ಏನು ಚೆನ್ನಾಗಿರುತ್ತೆ. ಆ ಮಕ್ಕಳಿಗೆ ನೀವೇನೋ ಅರಿಶಿನ ಕುಂಕುಮ ಇಟ್ಟು ಒಳ್ಳೆ ಕಾಂತಿ ನೋಡಿದ್ರೆ 3 ಜನ ಅಟ್ಲೀಸ್ಟ್ ಒಬ್ಬಳಾದರೂ ದೇವಿ ಸ್ವರೂಪಕ್ಕೆ ಬಂದಿರ್ತಾಳೆ. ಆಗ ಆ ಕಾಲು ತೊಳೆದು ನಮಸ್ಕಾರ ಮಾಡಿಕೊಂಡು ಮನೆಯವ್ರನ್ನೆಲ್ಲ ನಮಸ್ಕಾರ ಮಾಡಿಸಿ ಮಗುನ ಕಳಿಸ್ಕೊಡ್ಬೇಕು. ಕೆಲವರೆಲ್ಲ ಏನು ಅಂದರೆ ಈ ಕಾಲದಲ್ಲಿ ಮಕ್ಕಳನ್ನ ಕಳಿಸ್ಕೊಟ್ರೆ ಅಯ್ಯೋ ಅದೇನು ಮಾಡ್ಬಿಡ್ತಾರೋ ಏನೋ ಅಂತ ಭಯ ಬೇರೆ.
ಕಾಲ ಹಂಗೆ ಬಾಗೋಗಿದೆ. ಆದರೆ ಮೊದಲೆಲ್ಲ ಹಾಗಲ್ಲ. ಹಿತ್ಗಡೆ ಮಗು ಕಳಿಸ್ಕೊಡಿ ಅಂದರೆ ಧಾರಾಳವಾಗಿ ಕಳಿಸ್ಕೊಡೋರು, ಆಶೀರ್ವಾದನ ಕಳಿಸ್ಕೊಡೋರು. ಅದಕ್ಕೆ ವಿಶೇಷವಾಗಿ ಇಂಥ ಮಕ್ಕಳಿಗೆ 3 ವಿಧವಾದ ಹಣ್ಣಾದರೂ ಕೊಡಬೇಕು, 3 ಜನ ಹೆಣ್ಮಕ್ಳನ್ನ ಕರೀಲೇಬೇಕು, ಕನಿಷ್ಠ ಪಕ್ಷ 3 ಜನಕ್ಕೆ 10 ರೂಪಾಯಿ ಕೊಟ್ಟು ನಮಸ್ಕಾರವನ್ನು ಮಾಡ್ಕೋಬೇಕು. ಈ ಕೌಮಾರಿ ಪೂಜೆ ಮಾಡಿದಾಗ ಉದುರಿ ಹೂ ಅಂದರೆ ಯಾವತ್ತೂ ಹೂನ ಉದುರಿಸಿರೋದು ಚೆನ್ನಾಗಿ ಹಾಕಿ ನಮಸ್ಕಾರ ಮಾಡ್ಕೊಳ್ಳಿ. ಆ ಆನಂದದಲ್ಲಿರತಕ್ಕಂಥ ಅವ್ರು ನಡೆದಾಡೋತಕ್ಕಂಥ ದೇವರು ಅಂತ ನಾವು ಸ್ಮರಣೆ ಮಾಡ್ತೀವಲ್ಲ, ಹಾಗೆ ಅಮ್ಮನವ್ರ ಬಾಲಲೀಲೆಗಳು ಎಲ್ಲರೂ ಓಡಾಡ್ತೀವಿ ನೋಡಿ. ಆ ಓಡಾಡಿದಾಗೆ ಅಕಸ್ಮಾತ್ ನಿಮಗೆ ಗೊತ್ತಿಲ್ಲದ ಮಗು ಬಂದಾಗ ಎಲ್ಲರೂ ಹೋಗ್ತದೆ, ಬಾಯ್ ಕಡೆ ಹಂಗೆಲ್ಲ ಹೋಗಬಾರ್ದು ಅನ್ಬಾರ್ದು. ಅದು ಎಲ್ಲಿ ಹೋಗುತ್ತೆ ನೋಡಬೇಕು. ಈ ಪೂಜೆ ಪುನಸ್ಕಾರ ಆದಮೇಲೆ ಅವಳು ಎಲ್ಲಿ ಹೋಗ್ತಾಳೆ, ಆ ಸಾನ್ನಿಧ್ಯದಲ್ಲಿ ನಿಮ್ಮ ಮನೆಯಲ್ಲಿ ಉಳಿತಾಳೆ ಅನ್ನೋದು ಗೊತ್ತಾಗುತ್ತೆ. ಅದಕ್ಕೆ ರೂಮಲ್ಲಿ ಹೋಗಿ ಆ ಸೋಫಾ ಮೇಲೆ ಕೂತ್ಕೊಳ್ಳುತ್ತೋ ಅಥವಾ ಪಕ್ಕದಲ್ಲಿರ್ತಕ್ಕಂಥ ಸ್ಟೇಲ್ ಮೇಲೆ ಕೂತ್ಕೊಳ್ಳುತ್ತೋ ಗೊತ್ತಿರಲ್ಲ. ಇದೆಲ್ಲ ನೀವು ಅನುಭವಿಸಿ ನೋಡಿ ಆನಂದ ಪಡಬೇಕು ಆ ಚಿಕ್ಕ ಮಕ್ಕಳನ್ನ. ಆವಾಗ ನಿಮಗೆ ನಿಜವಾಗ್ಲೂ ಆ ಬಾಲಲೀಲೆಗಳಲ್ಲಿ ಸಾಕ್ಷಾತ್ ಜಗನ್ಮಾತೆ ಬಾಲಾ ತ್ರಿಪುರ ಸುಂದರಿ ಕಾಣ್ತಾಳೆ ಕೌಮಾರಿ ಪೂಜೆಯಲ್ಲಿ. ಅದಕ್ಕೆ ಇವಳನ್ನ ಶೈಲಪುತ್ರಿ ಅಂತ ವಿಶೇಷವಾಗಿ ಕರೀತಾಳೆ. ನಾಮಕರಣ ಮೊದಲನೇ ದಿವಸ, ಪಾಡ್ಯದ ದಿವಸ ಅಂದರೆ ಮೊದಲನೇ ದಿವಸವೇ ಅವಳು ಶೈಲಪುತ್ರಿ. ಶೈಲಪುತ್ರಿ ಅಂದ್ರೇನು? ಶ್ರೀಶೈಲ ಮಲ್ಲಿಕಾರ್ಜುನ ಅಂದರೆ ಎಲ್ಲಿದ್ದಾನೆ? ಶ್ರೀಶೈಲ ಅಂದರೆ ಬೆಟ್ಟದ ಮೇಲೆ ಮಧ್ಯದಲ್ಲಿ, ವ್ಯಾಲ್ಕಿನೋಸ್ ಅಂದರೆ ಎಲ್ಲ ವ್ಯಾಲಿಗಳ ಮಧ್ಯದಲ್ಲಿ ವ್ಯಾಲ್ಕಿನೋಸ್ ಯಾವತ್ತೂ ಜ್ವಾಲಾಮುಖಿ ಬರ್ತಾ ಇರ್ತಂತೆ. ಆ ಜ್ವಾಲಾಮುಖಿ ಬಂದ ಮೇಲೆ ಎಲ್ಲ ಒಣಗೋಗಿರೋ ಜಾಗ ಇರ್ತಲ್ಲ, ಆ ಜಾಗದಲ್ಲಿ ಗುಪ್ತೇನ ಸ್ಥಿರ, ಗುಪ್ತವಾಗಿ ಕೂತಿರೋ ಶೈಲಪುತ್ರಿ ಅವಳು ಕೂತಿರಂತೆ. ಕಮಲದ ಹೂವು ಹೇಗೆ ಅರಳುತ್ತೋ ಬೆಟ್ಟಗಳ ಮಧ್ಯೆ ಬೆಟ್ಟದಲ್ಲಿ ಅರಳಿ ಬರತಕ್ಕಂಥವಳೆ ಶೈಲಪುತ್ರಿ. ಈ ಶೈಲಪುತ್ರಿಯನ್ನು ನಮಸ್ಕಾರ ಮಾಡಿ ಅಮ್ಮ ಬಮ್ಮ ಅಂದಾಗ ಎಷ್ಟು ವಿರಾಟ ಸ್ವರೂಪದಲ್ಲಿ ಆ ಬಾಲಲೀಲೆಗಳನ್ನು ಆಡಿಕೊಂಡು ಆ ಪುಟಾಣಿ ಲಂಗ ಹಾಕ್ಕೊಂಡು ಅಮ್ಮ ಅಂತಾಳಂತೆ. ಎಷ್ಟು ಚೆನ್ನಾಗಿರುತ್ತೆ ಗೊತ್ತಾ? ಅಂಥ ದೇವಿನ ನೀವು ಅಮ್ಮ ಅಂತ ನಮಸ್ಕಾರ ಮಾಡಬೇಕು. ಬಾರೆಯಲ್ಲಿ ಆ ಸುಶೀಲ, ಆ ಪುಟೋ ಬಾಯಿಲೆ ಅಂತೆಲ್ಲ ಕರಿಬಾರ್ದು. ಆವತ್ತಿನ ದಿವಸ ಸಾಕ್ಷಾತ್ ದೇವಿ ಸ್ವರೂಪ ಅವಳೇ ಸ್ವತಃ ದೇವಿ. ಚೆನ್ನಾಗಿ ನಿಮ್ಮ ಶಕ್ತಿ ಅನುಸಾರ ಈ ಸಲ ಒಂದು ಕೊಡ್ತೀರಾ, ಮುಂದಿನ ಸಲ ಏನಾದರೂ ಕೊಡಿ, ಮುಂದಿನ ಸಲ ಇನ್ನೊಂದು ಏನಾದರೂ ಕೊಡಿ. ಹಾಗೆ ನಿಮ್ಮ ಶಕ್ತಿಯಾನುಸಾರ ಈ ಕುಮಾರಿ ಪೂಜೆಗಳನ್ನು ಮನೇಲಿ ಮಾಡ್ಕೊತಾ ಹೋದಾಗ ನವರಾತ್ರಿ ಭಾಳ ವಿಶೇಷ. ಆಮೇಲೆ ನವರಾತ್ರಿಲಿ ಮೊದಲನೇ ದಿವಸ ಇನ್ನೊಂದು ವಿಶೇಷ ನಾನು ನಿಮ್ಗೇನು ಹೇಳಿದ್ದೀನಿ, ಲಕ್ಷ್ಮೀನಾರಾಯಣ ಹೃದಯ ಕಮಲ ಸ್ತೋತ್ರ ಅಲ್ವಾ? ಫಸ್ಟ್ ದಿವಸ ಹೆಂಗೆ ಹೇಳ್ಕೋಬೇಕು, ಸೆಕೆಂಡ್ ದಿವಸ ಹೆಂಗೆ ಹೇಳ್ಕೋಬೇಕು, 9 ದಿವಸ ಏನು ಹೇಳಿ ಏನು ಮಂಡಲ ಮಾಡಬೇಕು. ಬಂದೆ